ದೇವರಿಗೆ ಮಹಿಮೆ. Hallelujah. Hallelujah. Thank you, Holy Spirit. ವಂದನೆ ಪವಿತ್ರಾತ್ಮರೇ. People of God. ಪ್ರಿಯ ದೇವ ಜನರೇ. So, from my childhood, I have grown up with Pastor Sunil and Luther Pastor and all. ನಾನು ಬಾಲ್ಯದಿಂದಲೇ ಪಾಸ್ಟರ್ ಸುನಿಲ್ ಅವರೊಂದಿಗೆ ಪಾಸ್ಟರ್ ಲೂಥರ್ ಅವರೊಂದಿಗೆ ಬೆಳೆದಿದ್ದೇನೆ. So small I was. ನಾನು ಬಹಳ ಚಿಕ್ಕವನಾಗಿದ್ದೆನು. So glory to God. ದೇವರಿಗೆ ಮಹಿಮೆ. So people of God, ದೇವ ಜನರೇ, turn our Bibles to Romans chapter 1 verse 16. ರೋಮಾಪುರದ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನಕ್ಕೆ ನಾವು ತಿರುಗಿಸೋಣ. For I am not ashamed of the gospel. Gospel is the power unto salvation. ನಾನು ಸುವಾರ್ತೆ ಬಗ್ಗೆ ನಾಚಿಕೊಳ್ಳುವುದಿಲ್ಲ, ಸುವಾರ್ತೆ ಎನ್ನುವುದು ದೇವರ ಶಕ್ತಿಯಾಗಿದೆ ಎಂಬುದಾಗಿ. Amen. ಆಮೆನ್. The word of God is a two-edged sword that penetrates to the bone and the marrow. ಮತ್ತು ದೇವರ ವಾಕ್ಯ ಇಷ್ಟು ಬಲವಾಗಿದೆ, ಅದು ಕೀಲು ಮಜ್ಜೆಗಳನ್ನು ತೂರಿ ಹೋಗುವಷ್ಟು ಬಲವಾಗಿದೆ ಎಂಬುದಾಗಿ. Hallelujah. Hallelujah. So people of God, ಪ್ರಿಯ ದೇವ ಜನರೇ, the word of God, when the word of God that comes to you, that breaks every powers of the enemy, and God will touch your life, God will save each and every one in Jesus name. ಮತ್ತು ದೇವರ ಶಕ್ತಿಯ ಮೂಲಕವಾಗಿ ದೇವರು ನಿಮ್ಮನ್ನು ರಕ್ಷಿಸ್ತಾನೆ, ಆತನು ಕಾರ್ಯ ಮಾಡುವ ಆತನಾಗಿದ್ದಾನೆ ಎಂಬುದಾಗಿ. Amen. ಆಮೆನ್. When you see, turn a Bible to Ephesians chapter 1 verse 11 onwards. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನದಿಂದ Read what does it says? ಅದೇನು ಹೇಳ್ತದೆ ಓದ್ರಿ. ಕ್ರಿಸ್ತನಲ್ಲಿ ಸಮಸ್ತ ಒಂದಾಗುವುದು, ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡನು. Verse 13. ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕಿಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. Amen. ಆಮೆನ್. Let's pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Father God, as we meditate on your word, open our spiritual eyes, open our understanding, and to receive the anointing and the power of the Holy Spirit. ದೇವರೇ ಸ್ವಾಮಿ, ನಾವು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡು, ನಮ್ಮ ಆತ್ಮದ ಕಣ್ಣುಗಳನ್ನು ತೆರೆ ಮಾಡು. ಆ ಕರ್ತನೆ, ನಾವು ನಿನ್ನ ಅಭಿಷೇಕವನ್ನು ಹೊಂದಿಕೊಳ್ಳುವಂತೆ ಸ್ವಾಮಿ. Jesus name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. But here the Bible says, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, but God, his plan was that we should be saved by his word, by his might and his power. ಮತ್ತು ಆತನ ವಾಕ್ಯದಿಂದ, ಆತನ ಬಲ ಶಕ್ತಿಯಿಂದ ನಾವು ರಕ್ಷಿಸಲ್ಪಡಬೇಕೆಂಬುದಾಗಿ. So here the Bible says verse 12 that we should be trusted in Christ Jesus. ಮತ್ತು ಅಲ್ಲಿ ದೇವರ ವಾಕ್ಯ ಹೇಳ್ತದೆ 12ನೇ ವಚನದಲ್ಲಿ, ನಾವು ಕ್ರಿಸ್ತ ಯೇಸುನಲ್ಲಿ ಏನಂತಂದ್ರೆ ನಾವು ಅಲ್ಲಿ ಇದ್ದೇವೆ ಎಂಬುದಾಗಿ ಹೇಳ್ತದೆ. Who first trusted in Christ. ನಾವು ಕ್ರಿಸ್ತನಲ್ಲಿ ಭರವಸೆ ಉಳ್ಳವರಾಗಿರಬೇಕೆಂಬುದಾಗಿ. Amen. ಆಮೆನ್. The gospel came, we heard it, we trusted, and we believed in the Lord Jesus Christ. ಸುವಾರ್ತೆ ಬಂತು, ನಾವು ಅದರಲ್ಲಿ ಭರವಸೆ ಇಟ್ಟಿದ್ದೆವು ಮತ್ತು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಉಳ್ಳವರಾಗಿದ್ದೇವೆ. Verse 13 says that in whom ye also trusted after that we heard the word of the truth, the gospel of Jesus Christ. ಅಲ್ಲಿ ಹೇಳ್ತಿದ್ದ, ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಟ್ಟವರಾದ ಕಾರಣ. When the pastors or men of God, servants of God, they came, they preached the word of God, you heard the word of God and you trusted and you received the salvation of God. ಮತ್ತು ನಿಮ್ಮ ಬಳಿಗೆ ದೇವ ಸೇವಕರು, ಸಭಾಪಾಲಕರು ಯಾರೋ ಒಬ್ಬರು ಬಂದು ದೇವರ ವಾಕ್ಯವನ್ನು ಸಾರಿದರು, ನೀವು ಅದರಲ್ಲಿ ಭರವಸೆ ಇಟ್ಟಿದ್ರಿ ಮತ್ತು ನಂಬಿಕೆಯನ್ನು ಸ್ವೀಕಾರ ಮಾಡಿಕೊಂಡಿದ್ರಿ, ನೀವು ರಕ್ಷಣೆ ಹೊಂದಿದ್ದೀರಿ. Amen. ಆಮೆನ್. But here the Bible says verse 13, ಆದರೆ ಇಲ್ಲಿ 13ನೇ ವಚನ ಹೇಳ್ತದೆ, when you heard the word of God, you believed God, Lord Jesus Christ, and you were sealed in the Holy Spirit. ಮತ್ತು ನೀವು ಸುವಾರ್ತೆಯನ್ನು ಕೇಳಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯಿಟ್ಟವ ಕಾರಣ ನೀವು ಪವಿತ್ರಾತ್ಮನನ್ನು ಹೊಂದಿದ್ದೀರಿ ಎಂಬುದಾಗಿ. Listen carefully. ಸ್ಪಷ್ಟವಾಗಿ ಕೇಳ್ರಿ. You heard the word of God. ನೀವು ದೇವರ ವಾಕ್ಯವನ್ನು ಕೇಳಿದಿರಿ. Because the Bible says the God of this earth has blinded the people not to hear, not to see, and to receive. ಮತ್ತು ಈ ಪ್ರಪಂಚದ ದೇವರು ಮನುಷ್ಯರ ಬುದ್ಧಿಯನ್ನು ಮಂಕು ಮಾಡಿದ್ದಾನೆ, ಅವರು ಸ್ವೀಕಾರ ಮಾಡಿಕೊಳ್ಳಬಾರದೆಂಬುದಾಗಿ, ನೋಡಬಾರದೆಂಬುದಾಗಿ
ಮತ್ತು ನಂಬಬಾರದೆಂಬುದಾಗಿ. Bible says Romans 3:23 all have sinned and come short of the glory of God. ಮತ್ತು ರೋಮಾಪುರ ಬರೆದ ಪತ್ರಿಕೆ 3:23 ವಚನ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ. But God in his mercy sent his son to die on the cross of Calvary. By his redemption, by his death, burial, resurrection, we have salvation. ಮತ್ತು ದೇವರು ತನ್ನ ಮಹಾಕರುಣೆಯಿಂದ ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ನಮಗೋಸ್ಕರವಾಗಿ ಕಳಿಸಿಕೊಟ್ಟಿದ್ದರಿಂದ ಆತನ ಮರಣದ ಮತ್ತು ಆತನ ಹುಣಲ್ಪಡುವಿಕೆ ಪುನರುತ್ಥಾನದ ಮೂಲಕವಾಗಿ ನಾವು ವಿಮೋಚನೆ ಅಥವಾ ಬಿಡುಗಡೆಯನ್ನು ಹೊಂದಿದವರಾಗಿದ್ದೇವೆ. Christianity is not a religion but it's a reality. ಮತ್ತು ಕ್ರೈಸ್ತತ್ವ ಅನ್ನುವಂಥದ್ದು ಒಂದು ಧರ್ಮ ಅಲ್ಲ, ಅದು ನಿಜವಾಗಿರುವಂಥದ್ದು. Amen. ಆಮೆನ್. Hallelujah. Hallelujah. But here the Bible says ದೇವರ ವಾಕ್ಯ ಹೇಳ್ತದೆ, God sent his son, God's people, to go and preach the gospel and to win the people to the kingdom of God. ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟ ಕಾರಣ ಏನಂದ್ರೆ ದೇವ ಜನರು ಹೋಗಿ ಅವರು ಜನರನ್ನ ಕರ್ತನಿಗಾಗಿ ಗೆದ್ದು ತರಬೇಕೆಂಬುದಾಗಿ. We heard the gospel, ನಾವು ಸುವಾರ್ತೆಯನ್ನು ಕೇಳಿದ್ದೇವೆ, we got saved, ನಾವು ರಕ್ಷಣೆ ಹೊಂದಿದ್ದೇವೆ. but the Bible says you are sealed in the Holy Spirit until the day of redemption. ಮತ್ತು ದೇವರ ವಾಕ್ಯ ಹೇಳ್ತದೆ, ಆ ವಿಮೋಚನೆ ದಿನದವರೆಗೂ ನೀವು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. Amen. ಆಮೆನ್. But you cannot understand what I'm saying. ನಾನು ಏನ್ ಹೇಳ್ತಾ ಇದ್ದೀನಿ ನೀವು ಅರ್ಥ ಮಾಡಿಕೊಳ್ಳಕ್ಕೆ ಆಗ್ತಾ ಇರಲ್ಲ. People of God, ದೇವ ಜನರೇ, Bible says you are sealed in the Holy Spirit. ದೇವರ ವಾಕ್ಯ ಹೇಳ್ತದೆ ನೀವು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೀರಿ ಎಂಬುದಾಗಿ. When I got saved, ನಾನು ರಕ್ಷಣೆ ಹೊಂದಿದಾಗ I was not baptized in the water that time. I was not baptized in the water. ನಾನು ಒಂದು ನೀರಿನ ದೀಕ್ಷಾಸ್ನಾನದಲ್ಲಿ ತೆಗೆದುಕೊಂಡಿದ್ದಿಲ್ಲ. That time God was using me. ಆದರೂ ಆ ಸಮಯದಲ್ಲಿ ದೇವರನ್ನು ಉಪಯೋಗಿಸ್ತಾ ಇದ್ರು. I don't know how to pray also. ನಾ ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ಗೊತ್ತಿರಲಿಲ್ಲ. God's anointing upon my life. ದೇವರ ಅಭಿಷೇಕ ನನ್ನ ಮೇಲಿತ್ತು. God's power is upon my life. ದೇವರ ಶಕ್ತಿ ನನ್ನ ಮೇಲಿತ್ತು. Praying for the people, demons are coming out. ಮತ್ತು ಜನರಿಗೋಸ್ಕರ ಪ್ರಾರ್ಥಿಸುವಾಗ ದುರಾತ್ಮಗಳು ಹೊರಗೆ ಬರ್ತಾ ಇದ್ವು. They are going like snakes. ಮತ್ತು ಅಲ್ಲಿ ಅವರು ಹಾವಿನಂತೆ ಅವರು ಹೊರಳಾಡ್ತಾ ಇದ್ರು. They are flying in the air also. ಮತ್ತು ಅವರು ಮೇಲೆ ಹಾರ್ತಾ ಇದ್ರು. So people of God, people ask me, when are you born again? ನೀನು ಯಾವಾಗ ಹೊಸದಾಗಿ ಹುಟ್ಟಿದಿ? When are you be baptized in the water? ನೀನು ಯಾವಾಗ ನೀರಿನ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಿ? Still I'm not baptized in the water that time. ನಾನು ಆ ಸಮಯದಲ್ಲಿ ಇನ್ನೂ ನೀರಿನ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಿಲ್ರಿ. Before water baptism only I was filled in the Holy Spirit. ಮತ್ತು ಆ ನೀರಿನ ದೀಕ್ಷಾಸ್ನಾನ ಹೊಂದಕ್ಕಿಂತ ಮೊದಲೇ ನಾನು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿದ್ದೆನು. Hallelujah. Hallelujah. So people of God, after some time, because of pressure of the people, then I took water baptism. Anyhow I must take water baptism. ಮತ್ತು ಅಲ್ಲಿ ಜನರ ಒತ್ತಡ ನಿಮಿತ್ತವಾಗಿ ನಾನು ದೀಕ್ಷಾಸ್ನಾನ ತೆಗೆದುಕೊಂಡೆ. ಕಾರಣ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕು, ಹೇಗಾದರೂ ಆಗ್ತೀವಿ, ನಾವು ನೀರಿನ ದೀಕ್ಷಾಸ್ನಾನ ತೆಗೆದುಕೊಳ್ಳಲೇಬೇಕು. Amen. ಆಮೆನ್. Hallelujah. Hallelujah. So but here people of God, ಪ್ರಿಯ ದೇವ ಜನರೇ, but filled in the Holy Spirit before time of the water baptism. ಮತ್ತು ನೀರಿನ ದೀಕ್ಷಾಸ್ನಾನಕ್ಕಿಂತ ಮುಂಚಿತವಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಂಥದ್ದು. So whenever our pastor Luther used to preach the word, he said, God spoke to me, God spoke. I used to get upset with them. What God spoke to him and when God is going to talk to me, I used to tell. ಮತ್ತು ಏನಂದ್ರೆ ಪಾಸ್ಟವರು ಕೆಲವು ಸಾರಿ ಬಂದು ಇಲ್ಲ ದೇವರು ನನ್ನ ಜೊತೆ ಮಾತನಾಡಿದ್ದಾರೆ ಎಂಬುದಾಗಿ ಹೇಳುವಾಗ ದೇವರು ಯಾವಾಗ ಮಾತಾಡಿದ ಎಂಬುದು ಆ ರೀತಿ ನಾನು ಕೆಲವು ಸಾರಿ ಒಂದು ಕಸಬಿಸಿ ಆಗ್ತಾ ಇತ್ತು. How God spoke to him, why God is not talking to him? I used to get jealous. ಮತ್ತು ದೇವರ ಅವರೊಟ್ಟಿಗೆ ಹೇಗೆ ಮಾತಾಡ್ತಾ ಇದ್ದಾರೆ, ನನ್ನ ಜೊತೆ ಯಾಕೆ ಮಾತಾಡಲ್ಲ, ನಾ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೆ. Man, what I'm trying to say, you should have a desire and hunger for God. ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ ನೀವು ದೇವರಿಗೋಸ್ಕರವಾಗಿ ಹಸಿವು ದಾಹ ಉಳ್ಳವರಾಗಿರಬೇಕು. Hallelujah. Hallelujah. So people of God, ಪ್ರಿಯ ದೇವ but ಜನರೇ, here the Bible says when you heard the word of God, God has sealed you in the Holy Spirit. ಮತ್ತು ದೇವರ ವಾಕ್ಯದ ನೀವು ದೇವರ ವಾಕ್ಯವನ್ನು ಕೇಳಿದಾಗ ದೇವರು ತನ್ನ ಆತ್ಮನಿಂದ ನಿಮ್ಮನ್ನು ಮುದ್ರಿಸಿದನೆಂಬುದಾಗಿ. Oh, the Bible says here. ಇಲ್ಲಿ ದೇವರ ವಾಕ್ಯ ಅದನ್ನು ಹೇಳ್ತೈತ್ರಿ. Turn our Bibles to Ephesians chapter 4 verse 30. ಆ ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ. What the Bible says here? ದೇವರ ವಾಕ್ಯ ಇಲ್ಲಿ ಏನು ಹೇಳ್ತೈತ್ರಿ? And grieve not the Holy Spirit of God, whereby ye are sealed unto the day of redemption. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿ ನೀವು ವಿಮೋಚನೆಯ ದಿನಕ್ಕಾಗಿ ಮುದ್ರೆಯನ್ನು ಹೊಂದಿದ್ದೀರಲ್ಲ. Amen. ಆಮೆನ್. Here the Bible says big yes means Holy Spirit, not small yes. ಇಲ್ಲಿ ನಾವು ಇಂಗ್ಲಿಷ್ ನಲ್ಲಿ ನೋಡುವಾಗ ಹೋಲಿ ಸ್ಪಿರಿಟ್ ಅನ್ನುವಾಗ ಸಣ್ಣ ಒಂದು ಎಸ್ ಅಲ್ರಿ, ಕ್ಯಾಪಿಟಲ್ ಎಸ್ ಎಂಬುದಾಗಿ ನೋಡ್ತೇವೆ. Amen. ಆಮೆನ್. Whenever the capital S is there, that means speaks about the Holy Spirit. ಯಾವಾಗ ಆ ಒಂದು ಇಂಗ್ಲಿಷ್ ಪದದಲ್ಲಿ ಇಂಗ್ಲಿಷ್ ಅಕ್ಷರದಲ್ಲಿ ದೊಡ್ಡ ಎಸ್ ಅಥವಾ ಕ್ಯಾಪಿಟಲ್ ಎಸ್ ಇರ್ತದೋ ಅದು ಪವಿತ್ರಾತ್ಮನ ಕುರಿತಾಗಿರುವಂತದ್ದು. Amen. ಆಮೆನ್. Bible says grieve not the Holy Spirit. ದೇವರ ವಾಕ್ಯ ಹೇಳ್ತದೆ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ.
Bible says, ದೇವರ ವಾಕ್ಯ ಹೇಳ್ತದೆ, if you speak against the Father, God will forgive you. ಮತ್ತು ಒಂದು ವೇಳೆ ನೀವು ತಂದೆ ವಿರುದ್ಧವಾಗಿ ಮಾತನಾಡಿದ್ರೆ ದೇವರು ಮಾತನಾಡ್ತಾರೆ, ಕ್ಷಮಿಸ್ತಾರೆ. If you speak against Jesus, God will forgive you. ಮತ್ತು ಯೇಸುವಿನ ವಿರುದ್ಧವಾಗಿ ನೀವು ಮಾತನಾಡಿದ್ರೆ ತಂದೆಯಾದ ದೇವರು ಕ್ಷಮಿಸ್ತಾರೆ. But when you speak against the Holy Spirit, you will not be forgiven this age or coming age. ಮತ್ತು ಒಂದು ವೇಳೆ ನೀವು ಪವಿತ್ರಾತ್ಮನ ವಿರುದ್ಧವಾಗಿ ಮಾತನಾಡುವುದಾದರೆ ಇಹಲೋಕದಲ್ಲಾಗಲಿ ಪರಲೋಕ ಅಂದ್ರೆ ಮುಂಬರುವಂತ ಲೋಕದಲ್ಲಾಗಲಿ ನೀವು ಕ್ಷಮಿಸಲ್ಪಡುವುದಿಲ್ಲ ಎಂಬುದು. Be careful, don't speak against the Holy Spirit. ದಯಮಾಡಿ ಎಚ್ಚರವಾಗಿರಿ, ದೇವರ ಆತ್ಮನ ವಿರುದ್ಧವಾಗಿ ಏನು ಮಾತನಾಡಬೇಡಿ. But people of God, ದೇವ ಜನರೇ, who can receive the Holy Spirit? Who can receive the Holy Spirit? ಯಾರು ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬಹುದು? Those who are washed by the blood of Jesus, such people can receive the infilling of the Holy Spirit. ಯಾರು ಯೇಸುವಿನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಿದ್ದಾರೋ ಅಂತವರು ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬಹುದು. Holy Spirit is a person, not a wind or a fire or anything. ಪವಿತ್ರಾತ್ಮನು ಒಬ್ಬ ವ್ಯಕ್ತಿ ಆಗಿದ್ದಾನೆ, ಆತನೊಂದು ಬಿರುಗಾಳಿ ಬೆಂಕಿ ಅಲ್ಲ ರೀ. It's a symbolic. ಅದು ಒಂದು ಏನಂದ್ರೆ ಗುರುತಾಗಿದೆ ಅಥವಾ ಒಂದು ಸೂಚನೆ ಆಗಿದೆ. Now I was praying for pastor's daughter, the fire of God came upon her. ನಾನು ಪಾಸ್ಟರ್ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರ ಬೆಂಕಿ ಅವರ ಮೇಲೆ ಬಂತು. ಪವಿತ್ರಾತ್ಮ ಬೆಂಕಿ ಬಂತು. Am I right? You felt the fire of God? Yes. So you cannot see, but she can experience. ಮತ್ತು ನಾವು ಅದನ್ನು ನೋಡ್ಲಿಕ್ಕೆ ಆಗುವುದಿಲ್ಲ, ಆದರೆ ಅವಳು ಅದನ್ನು ಅನುಭವಿಸಿದ್ದಾಳೆ. Amen. ಆಮೆನ್. It flows into the bones also, the fire of God. ದೇವರ ಒಂದು ಪವಿತ್ರಾತ್ಮನ ಬೆಂಕಿ ನಮ್ಮ ಎಲುಬುಗಳಲ್ಲಿ ಕೂಡ ಅದು ಬರ್ತದೆ. One day I was in Reinhard Bonnke meeting. ಒಂದು ದಿವಸ ರೆನಾಲ್ಡ್ ಬಾಂಕಿ ಅವರ ಕೂಟದಲ್ಲಿ ನಾನಿದ್ದೆ. So that time December, very cold it is. ಮತ್ತು ಆ ಡಿಸೆಂಬರ್ ತಿಂಗಳಲ್ಲಿ ಬಹಳ ಒಂದು ಥಂಡಿರುವಂತಹ. I was working with that meeting. ನಾನು ಆ ಕೂಟದಲ್ಲಿ ಕೆಲಸ ಮಾಡ್ತಾ ಇದ್ದೆ. Then everybody went away. Lakhs of people were there in the meeting. ಮತ್ತು ಆ ಒಂದು ಕೂಟದಲ್ಲಿ ಲಕ್ಷಾಂತರ ಜನರಿದ್ದರು. I am sitting on the stage there. ಅಲ್ಲಿ ಆ ಸ್ಟೇಜ್ ಮೇಲೆ ನಾನು ಕೂತ್ಕೊಂಡಿದ್ದೆ. The full fire of God was there in that place. ಮತ್ತು ಆ ಸ್ಥಳದಲ್ಲಿ ಸಂಪೂರ್ಣವಾಗಿ ದೇವರ ಬೆಂಕಿ ತುಂಬಿತ್ತು. I was sitting in that fire anointing. ನಾನು ಆ ಒಂದು ಬೆಂಕಿ ಅಭಿಷೇಕದಲ್ಲಿ ಕೂತ್ಕೊಂಡಿದ್ದೆ. People of God, ಪ್ರಿಯ ದೇವ ಜನರೇ, fire of the Holy Ghost is real. ಪವಿತ್ರಾತ್ಮನ ಬೆಂಕಿ ಅನ್ನುವಂಥದ್ದು ನಿಜ. Holy Ghost fire is real, I'm saying, not ordinary one. ಮತ್ತು ಪವಿತ್ರಾತ್ಮನ ಒಂದು ಬೆಂಕಿ ಅಂತ ಹೇಳ್ತಾರೋದಾದ್ರೆ ಅದು ನಾನು ರಿವೈವಲ್ ಬಗ್ಗೆ ಹೇಳ್ತಾ ಇಲ್ಲ, ಆ ಒಂದು ಬೆಂಕಿ ಅದು ನಿಜವಾಗಿದೆ. Amen. Amen. Even you can receive that fire of God upon you. ನಿಮ್ಮ ಮೇಲೆ ಕೂಡ ಆ ಬೆಂಕಿ ಅಭಿಷೇಕವನ್ನು ಹೊಂದಿಕೊಳ್ಳಬಹುದು. One day I was preaching in one church in the top of the building. ಮತ್ತು ಏನಂದ್ರೆ ಒಂದು ಸಭೆಯಲ್ಲಿ ಎತ್ತರವಾದ ಸ್ಥಳದಲ್ಲಿ ನಾನು ಬೋಧಿಸ್ತಾ ಇರುವಾಗ the church people, they don't believe Holy Spirit. ಆ ಸಭೆಯ ಜನರು ಪವಿತ್ರಾತ್ಮನ ನಂಬುವುದಿಲ್ಲ. They don't believe healings, miracles, demon possess. ಮತ್ತು ಅವರು ಅದ್ಭುತಗಳು ಅಥವಾ ಸ್ವಸ್ಥತೆಗಳು ಮತ್ತು ದುರಾತ್ಮಗಳ ಬಗ್ಗೆ ಅವರು ನಂಬುವುದಿಲ್ಲ. I was preaching there. ನಾನು ಅಲ್ಲಿ ಬೋಧಿಸ್ತಾ ಇದ್ದೆ. People are going for the movies. They were possessed. They came top of the building. They came and fell on my feet. The demons, they said, they're screaming, we will go, we will go. I said, who said to come? Go, I said. ಮತ್ತು ಅಲ್ಲಿ ಜನರು ಸಿನಿಮಾಗಳನ್ನು ನೋಡಿಕೊಂಡು ಬಂದು ಅಲ್ಲಿ ಸಭೆಗೆ ಬರ್ತಾ ಇದ್ರು. ಆ ಸಮಯದಲ್ಲಿ ದುರಾತ್ಮ ಪೀಡಿತರಾದಂಥವ್ರು ಅವರು ಬಂದು ನಾನು ಇಲ್ಲಿಂದ ಹೋಗ್ತೇನೆ ಎಂಬುದಾಗಿ ನಾ ಹೇಳಿದೆ. ನಿನ್ಗೆ ಯಾರು ಇಲ್ಲಿ ಬಾ ಅಂದಾರ, ಹೋಗ್ಬಿಡು ಅಂತೇಳಿ. ಅವ್ರು ಸಭೆ ಬರ್ತಾ ಇಲ್ಲ, ಎಲ್ಲೋ ಹೊಂಟಿದ್ರು. ಅದು ದೆವ್ವ ಅವ್ರು ಹಿಡ್ಕೊಂಡು ಬಂದಾಗ ಅಲ್ಲಿ ಬಂದ್ಬಿಟ್ಟಿದ್ರು. Amen. Hallelujah. Hallelujah. So God delivered those people. ದೇವರು ಆ ಜನರನ್ನ ಬಿಡುಗಡೆ ಮಾಡಿದ್ರು. So people of God, ಪ್ರಿಯ ದೇವ ಜನರೇ, when I go to the hospital to pray for the patients, suddenly the demons manifestation in the railway hospital, KMC hospitals and all. ಮತ್ತು ನಾನು ರೈಲ್ವೆ ಹಾಸ್ಪಿಟಲ್ ಮತ್ತು KMC ಆಸ್ಪತ್ರೆಗಳಿಗೆ ಹೋಗಿ ಪ್ರಾರ್ಥಿಸುವಾಗ ಅಲ್ಲಿ ಜನರಿಗೆ ತಕ್ಷಣವೇ ಆ ದುರಾತ್ಮಗಳು ಅವರಲ್ಲಿ ಕಾಣಿಸಿಕೊಳ್ಳಕ್ಕೆ ಪ್ರಾರಂಭಿಸುತ್ತವೆ. They manifest. ಅವು ಎದ್ದು ತೋರ್ಪಡಿಸ್ತವೆ. When the Holy Spirit is upon you, ದೇವರ ಆತ್ಮ ನಿಮ್ಮ ಮೇಲಿರುವಾಗ, God's anointing is upon you, ದೇವರ ಅಭಿಷೇಕ ನಿಮ್ಮ ಮೇಲಿದೆ, Bible says you shall cast out the demons first. ಮತ್ತು ದೇವರ ವಾಕ್ಯ ಹೇಳ್ತದೆ ನೀವು ಮೊದಲು ದುರಾತ್ಮಗಳನ್ನು ಹೊರಡಿಸ್ತೀರಿ ಎಂಬುದಾಗಿ. Then you'll pray for the sick, they shall recover. ಮತ್ತು ನೀವು ರೋಗಿಗಳಿಗೋಸ್ಕರವಾಗಿ ಪ್ರಾರ್ಥಿಸುವ ಗುಣವಾಗ್ತದೆ ಎಂಬುದಾಗಿ. Many people here, ಇಲ್ಲಿ ಅನೇಕ ಜನರು to receive the Holy Spirit they are having fear. ಮತ್ತು ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದಕ್ಕಾಗಿ ನಿಮ್ಮಲ್ಲಿ ಭಯ ಇದೆ. Because of fear you are not able to receive the Holy Spirit. ಆ ಭಯದ ನಿಮಿತ್ತವಾಗಿ ನೀವು ಪವಿತ್ರಾತ್ಮನನ್ನು ಹೊಂದಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. Allow God to minister to you. ದೇವರು ನಿಮಗೆ ಸೇವೆ ಮಾಡುವಂತೆ ಅವಕಾಶ ಕೊಡ್ರಿ. Amen.
ಆಮೆನ್. Hallelujah. ಹಲ್ಲೆಲೂಯಾ. So, people of God, ಪ್ರಿಯ ದೇವ ಜನರೇ, you should have hunger and thirst for the Holy Spirit. ಪವಿತ್ರಾತ್ಮನಿಗಾಗಿ ನಿಮ್ಮಲ್ಲಿ ದಾಹ ಮತ್ತು ಹಸಿವು ಇರಬೇಕು. You heard the gospel, ನೀವು ಸುವಾರ್ತೆಯನ್ನು ಕೇಳಿದ್ರಿ, you have trusted the Lord, ನೀವು ಕರ್ತನಲ್ಲಿ ಭರವಸಿಟ್ಟಿದ್ದೀರಿ, you are a saved person. ನೀನು ರಕ್ಷಣೆ ಹೊಂದಿದ ವ್ಯಕ್ತಿ. Those who are not saved, you should accept Jesus as your Lord and your Savior. ಮತ್ತು ಯಾರು ರಕ್ಷಣೆ ಹೊಂದಿಲ್ವೋ ನೀವು ಯೇಸುವನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಡ್ರಿ. Amen. ಆಮೆನ್. Then the Bible says, ಆಗ ದೇವ್ರ ವಾಕ್ಯ ಹೇಳ್ತದೆ, those who have that hunger and thirst, God will fill you with the Holy Spirit. ಮತ್ತು ಯಾರಿಗೆ ಒಂದು ಹಸಿವು ದಾಹ ಇದೆಯೋ ಅಂತವರನ್ನ ದೇವರು ತನ್ನ ಆತ್ಮನಿಂದ ತುಂಬಿಸ್ತಾನೆ. You may experience the power of God coming upon you, ಮತ್ತು ದೇವರ ಒಂದು ಶಕ್ತಿ ನಿಮ್ಮ ಮೇಲೆ ಬರುವುದನ್ನು ನೀವು ಅನುಭವಿಸ್ತೀರಿ. or you may, when the Holy Spirit comes upon you, you shall receive power and the authority and anointing. ಮತ್ತು ದೇವರ ಆತ್ಮ ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿ, ಅಧಿಕಾರ, ಅಭಿಷೇಕವನ್ನು ಹೊಂದಿಕೊಳ್ಳುತ್ತೀರಿ. Or you may speak in tongues also. ನೀವು ಅನ್ಯ ಭಾಷೆಯಲ್ಲಿ ಮಾತನಾಡ್ತೀರಿ. Amen. ಆಮೆನ್. Don't worry whether you're talking right or wrong. ನಾನು ಒಂದು ವೇಳೆ ತಪ್ಪಾಗಿ ಅಥವಾ ಸರಿಯಾಗಿ ಮಾತನಾಡೋದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. But if it is wrong, it will come, the demons will come out. ಒಂದು ವೇಳೆ ತಪ್ಪಾಗಿರೋದಾದ್ರೆ ದುರಾತ್ಮ ಹೊರಗೆ ಬರ್ತವೆ. We have some of our friends with us. ನಮ್ಮೊಂದಿಗೆ ಅನೇಕ ಸ್ನೇಹಿತರು ನಮ್ಮ They ಜೊತೆಗಿದ್ದಾರೆ. are very senior with us. ಅವರು ನಮಗಿಂತ ಹಿರಿಯರಾಗಿದ್ದಾರೆ. So I don't want to mention his name. ಅವರ ಹೆಸರನ್ನು ನಾನು ಹೇಳುವುದಿಲ್ಲ. Whenever he talks in tongues, I used to get irritated. ಮತ್ತು ಅವ್ರು ಯಾವಾಗಾದ್ರೂ ಅನ್ಯ ಭಾಷೆ ಮಾತನಾಡಿದ್ರೆ ನನಗೆ ಬಹಳ ಕಿರಿಕಿರಿ ಆಗ್ತಾ ಇತ್ತು. If I say anything, oh, I may grieve the Holy Spirit, I am getting frightened. ಒಂದು ವೇಳೆ ನಾ ಏನಾದರೂ ಹೇಳುವುದಾದ್ರೆ ನಾನು ಪವಿತ್ರ ಆತ್ಮನ ದುಃಖಪಡಿಸಿದೆ ಎಂಬುದಾಗಿ ಆ ರೀತಿಯಾಗಿ ತಿಳ್ಕೊಂಡು ನಾನು ಹೇಳ್ತಾ ಇರಲಿಲ್ಲ. That fear also is there in me. ಒಂದು ಭಯ ನನ್ನ ಒಳಗಿದೆ ರೀ. So for months together it happened for me. ಮತ್ತು ತಿಂಗಳಾನುಗಟ್ಟಲೆ ಹೀಗೆ ಸಂಭವಿಸಿತು. One day we went to Bangalore. ಒಂದು ದಿವಸ ನಾವು ಬೆಂಗಳೂರಿಗೆ ಹೋಗ್ತೀವಿ. So we all team, all friends, believers were there. ಮತ್ತು ಅಲ್ಲಿ ಎಲ್ಲ ಒಂದು ವಿಶ್ವಾಸಿಯ ಸಹೋದರರಿದ್ದರು. When the brother went for prayer, Brother Manohar said, what you are speaking in tongues is not right. ಮತ್ತು ಅಲ್ಲಿ ಅವರು ಮನೋಹರರ ಬಳಿಗೆ ಹೋದುವಾಗ ಎಸ್ ಆರ್ ಮನೋಹರ್ ಹೇಳಿದ್ರೆ ಅಂದ್ರೆ ನೀವು ಮಾತನಾಡುವಂತ ಅನ್ಯ ಭಾಷೆ ಅದು ಸರಿ ಇಲ್ಲ ಎಂಬುದಾಗಿ. He commanded the spirit to leave, the demons to leave him, and then he made lead to salvation prayer. Then he prayed, then be filled in the Holy Spirit. Then genuinely received the Holy Spirit, spoke in tongues. ಮತ್ತು ಆ ವ್ಯಕ್ತಿಗೋಸ್ಕರವಾಗಿ ಅವರು ಆ ಒಂದು ದುರಾತ್ಮವನ್ನು ಹೊರಗೆ ಹಾಕಿಸಿ ಆತನ ರಕ್ಷಣೆಗೋಸ್ಕರ ಪ್ರಾರ್ಥಿಸಿ ತದನಂತರ ದೇವರ ಆತ್ಮನಿಂದ ಅವರು ನಿಜವಾಗಲೂ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟರೆಂಬುದಾಗಿ. But don't get confusion that Christian people having three gods. No, God is one only. ಮತ್ತು ಕ್ರೈಸ್ತರು ಮೂರು ದೇವರುಗಳು ಹೊಂದಿಕೊಂಡಿದ್ದಾರೆ ಎಂಬುದಾಗಿ ಆ ರೀತಿ ನೀವು ಅನ್ಕೊಂಡು ಭಯಪಡಬೇಡ್ರಿ. God the Father is seated upon the throne. ತಂದೆ ಆದ ದೇವರು ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದಾರೆ. He sent his son to save the people. It means the word became flesh. ಮತ್ತು ಆತನು ಈ ಲೋಕಕ್ಕೆ ತನ್ನ ಮಗನನ್ನ ಆತನು ಕಳಿಸಿಕೊಟ್ಟ ಎಂಬುದಾಗಿ ನೋಡ್ತೇವೆ. The word became flesh. ಮತ್ತು ಆ ವಾಕ್ಯ ನರವತಾರ ವ್ಯಕ್ತಿ ಅಥವಾ ಮನುಷ್ಯನಾಗಿ ಬಂತು ಎಂಬುದಾಗಿ. But God the Father sent his spirit upon Jesus. That Holy Spirit is upon us. ಮತ್ತು ತಂದೆ ಆದ ದೇವರು ಯೇಸು ಮೇಲೆ ಕಳಿಸಿಕೊಂಡಂತ ಆ ಪವಿತ್ರಾತ್ಮನು ನಮ್ಮ ಮೇಲಿದ್ದಾನೆ. For many years I also had confusion. There are three gods or what in Christian, I was thinking. ಮತ್ತು ನಾನು ಕೂಡ ಬಹಳ ವರ್ಷ ಅಂದ್ರೆ ನನಗೂ ಗೊಂದಲ ಇತ್ತು, ಕ್ರೈಸ್ತರಿಗೆ ಮೂರು ದೇವರುಗಳಿದಾವೆ ಎಂಬುದಾಗಿ. God is one. ದೇವರು ಒಬ್ಬನೇ ರೀ. Three characters. ಆದ್ರೆ ಮೂರು ವ್ಯಕ್ತಿತ್ವ ಅಥವಾ ಮೂರು ಸ್ವಭಾವ. Amen. Amen. Hallelujah. Hallelujah. So people of God, ಪ್ರಿಯ ದೇವ ಜನರೇ, if you really have hunger and thirst, you can receive the Holy Spirit. ಮತ್ತು ನಿಜವಾಗಲೂ ನಿಮ್ಮಲ್ಲಿ ಹಸಿವು ದಾಹ ಇರುವುದಾದರೆ ಆ ಪವಿತ್ರಾತ್ಮ ನೀವು ಹೊಂದಿಕೊಳ್ಳುತ್ತೀರಿ. Those who are washed by the blood of Jesus can receive the Holy Spirit. ಯಾರು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೋ ಅವರಷ್ಟೇ ಮಾತ್ರ ಆ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುತ್ತಾರೆ. So some people having that fear, I said, fear. ಕೆಲವು ಜನರಿಗೆ ಒಂದು ಭಯ ಇದೆ. Because you have come from the mixed culture, whatever those things, heathen gods and goddesses, those kind of spirits which are trying to torment the people not to know the truth and the living, to receive the living God. ಮತ್ತು ನಾವು ಅನೇಕ ಹಿನ್ನೆಲೆಗಳಿಂದ ಬಂದಂತ ವ್ಯಕ್ತಿಗಳಾಗಿದ್ದೇವೆ. ನಾವು ಆರಾಧಿಸುವುದು ಪೂಜಿಸುವಂತ ದೇವತೆ ಅಂತ ಸಂಗತಿಗಳು ಈ ಸತ್ಯವನ್ನು ನಾವು ತಿಳಿಕೊಳ್ಳದಂತೆ ನಮ್ಮನ್ನ ಅವು ಅದುಮುತ್ತಾ ಇದ್ದಾವೆ. I am from a Hindu background. My father is from a Hindu background. ನಾನು ಹಿಂದೂ ಕುಟುಂಬದ ಹಿನ್ನೆಲೆಯಿಂದವರು, ನಮ್ಮ ತಂದೆಯು ಕೂಡ ಹಿಂದೂ ಕುಟುಂಬದ ಹಿನ್ನೆಲೆಯಿಂದ ಬಂದವರು. My wife who's come here, she is also from Hindu background. ಮತ್ತು ಇವರು ಹೆಂಡತಿ ಕೂಡ ಇಲ್ಲಿ ಬಂದಿದ್ದಾರೆ, ಅವರು ಕೂಡ ಹಿಂದೂ ಕುಟುಂಬದ ಹಿನ್ನೆಲೆಯಿಂದ ಬಂದವರು. So they all were religion,
but we came to reality. ನಾವೆಲ್ಲರೂ ಧಾರ್ಮಿಕರಾಗಿದ್ದೆವು, ಆದರೆ ಈಗ ನಿಜತ್ವಕ್ಕೆ ಬಂದಿದ್ದೇವೆ. There are 33.5 crores gods and goddesses, but Jesus says, I am the way, the truth and the life. ಮತ್ತು 333 ಕೋಟಿ ದೇವಾನು ದೇವತೆಗಳಿದ್ದಾರೆ, ಆದರೆ ಯೇಸು ಹೇಳ್ತಾನೆ ನಾನೇ ಮಾರ್ಗ ಎಂಬುದಾಗಿ. His name is above every other name, the Bible says. ಮತ್ತು ದೇವರ ವಾಕ್ಯ ಹೇಳ್ತದೆ ಯೇಸು ಕ್ರಿಸ್ತನ ಹೆಸರು ಅಥವಾ ಆತನ ನಾಮ ಎಲ್ಲಾ ನಾಮಕ್ಕಿಂತಲೂ ಮೇಲಾದ ನಾಮವಾಗಿದೆ. The name of Jesus is above every other name. ಮತ್ತು ಬೇರೆ ಎಲ್ಲಾ ಹೆಸರುಗಳಿಂದ ಯೇಸುವಿನ ಹೆಸರು ಮೇಲದಾಗಿದೆ. One day the enemy came to kill me. I was sleeping. I said, Jesus, the demons left me. ಒಂದು ದಿವಸ ದುರಾತ್ಮನನ್ನು ಕೊಲ್ಲುವುದಕ್ಕಾಗಿ ಬಂದಿತು, ನಾನು ಯೇಸು ಅಂತ ಹೇಳಿದೆ, ಅದು ಬಿಟ್ಟು ಹೋಯಿತು. Oh, so much power I have. ಓ, ಅಂತ ಶಕ್ತಿ ನನ್ನಲ್ಲಿದೆಯಾ? ನನ್ನಲ್ಲೇ ಅಲ್ಲ, ಯೇಸುವಿನ ನಾಮದಲ್ಲಿ ಪವರ್ ಐತಿ. ನನ್ನಲ್ಲಿಲ್ರಿ, ಆ ಒಂದು ಶಕ್ತಿ ಯೇಸುವಿನ ಹೆಸರಿನಲ್ಲಿದೆ. Hallelujah. ಹಲ್ಲೆಲೂಯಾ. So people of God, ಪ್ರಿಯ ದೇವ ಜನರೇ, some people have been tormented in your life. ಕೆಲವು ಜನರು ನಿಮ್ಮ ಜೀವನದಲ್ಲಿ ನೀವು ಸಂಕಟಕ್ಕೆ ಅಥವಾ ತೊಂದರೆಯಲ್ಲಿ ಇದ್ದೀರಿ. In your sleep, you do not know, sometimes somebody coming and choking your throat. ನಿಮಗೆ ಗೊತ್ತಿಲ್ಲ, ಕೆಲವು ಸಾರಿ ನೀವು ಮಲಗಿಕೊಂಡಿರುವಾಗ ಯಾರೋ ಬಂದು ನಿಮ್ಮ ಕುತ್ತಿಗೆ ಚಿಕ್ಕಿದಂಗೆ ಆಗ್ತದೆ. Some people are struggling like that way. ಆ ರೀತಿಯ ಕೆಲವು ಜನರು ನೀವು ಅಂತ ಅನುಭವ ನಿಮಗೆ ಉಂಟಾಗ್ತಾ ಇದೆ. So who are such people? ಅಂಥವ್ರು ಯಾರಿದ್ದೀರಿ? You have been choked when you're sleeping. ನೀವು ಮಲಗಿಕೊಂಡಿರುವಾಗ ಯಾರೋ ಬಂದು ನಿಮ್ಮ ಕುತ್ತಿಗೆ ಹಿಚ್ಚಿದಂಗೆ ಆಗ್ತದೆ ಅಂಥವ್ರು. So you need deliverance. ನಿಮಗೆ ಬಿಡುಗಡೆ ಬೇಕು. ಅಂಥವ್ರ ಕೈ ಎತ್ತಿರಿ, ನಿಮಗೆ ಬಿಡುಗಡೆ ಆಗ್ತದೆ. ನಿಲ್ರಿ. ಯಾರಿಗೆ ನಿಮಗೆ ರಾತ್ರಿ ಅಂದ್ರೆ ಮಲಗಿಕೊಂಡಿರುವಾಗ ನಿಮಗೆ ಕುತ್ತಿಗೆ ಚಿಕ್ಕದಂಗೆ ಅನಿಸ್ತದೋ, somebody have kind of heaviness upon your chest. ಮತ್ತು ಕೆಲವರಿಗೆ ನಿಮ್ಮ ಹೃದಯದಲ್ಲಿ ಭಾರ ಇದೆ ಎಂಬುದಾಗಿ ಅನಿಸ್ತದೆ. You need healing and deliverance. ನಿಮಗೆ ಬಿಡುಗಡೆ ಸ್ವಸ್ಥತೆ ಬೇಕು. Somebody kind of a fear is holding you. ಕೆಲವರಿಗೆ ಯಾರಿಗೂ ಇಲ್ಲಿ ಒಂದು ತರದ ಭಯ ನಿಮ್ಮನ್ನು ಹಿಡ್ಕೊಂಡಿದೆ. Or means headache also you're suffering. ಮತ್ತು ನೀವು ತಲೆನೋವಿನಿಂದ ಬಾಧೆ ಅನುಭವಿಸ್ತಾ ಇದ್ದೀರಿ. ತಲೆನೋವು ಕೂಡ ನಿಮಗಿದೆ. Hallelujah. ಹಲ್ಲೆಲೂಯಾ. ನೀವಮ್ಮ ಕುತ್ತಿಗೆ ಚಿತ್ತ ಆಗ್ತದ? ಎದ್ದು ನಿಲ್ಲರಿ. When I'm saying something, respond. ನಾನು ಏನಾದ್ರು ಹೇಳೋದಕ್ಕೆ ಪ್ರತಿಕ್ರಿಯಿಸ್ರಿ. ಏನು ಹೇಳ್ತಾರೆ ಅದನ್ನು ಕೇಳಿ ಅದರ ತಕ್ಕ ಹಾಗೆ ನೀವು ಪ್ರತಿಕ್ರಿಯಿಸಬೇಕು. Anybody else? ಮತ್ತೆ ಯಾರಾದರೂ. Okay. So somebody, you have a kind of heaviness upon your chest, heaviness. ಮತ್ತು ಇಲ್ಲಿ ಯಾರಿಗೋ ನಿಮ್ಮ ಹೃದಯದಲ್ಲಿ ಎದೆ ಮೇಲೆ ಬಹಳ ಒಂದು ಭಾರ, ಏನೋ ಒಂದು ಕಲ್ಲು ಹಾಕಿದಂಗೆ ಅನಿಸ್ತದೆ. You need deliverance. ನಿಮಗೆ ಬಿಡುಗಡೆ ಬೇಕ್ರಿ. Stand up. Who is this person? ಆ ವ್ಯಕ್ತಿ ನೀವು ಯಾರಾಗಿರಿ, ಎದ್ದು ನಿಂತ್ಕೊಡ್ರಿ, ನಿಮಗೆ ಬಿಡುಗಡೆ ಕೊಡ್ತಾರೆ. Thank you, Lord. Rory halama sakateri kalamanda hori karamama. Somebody are having headache. ಯಾರಿಗೋ ತಲೆನೋವು ಇದೆ, Or you feel giddiness. ಅಥವಾ ನಿಮಗೆ ಒಂದು ಚಕ್ರ ಬಂದಂಗೆ ಅನಿಸ್ತದೆ. Hallelujah. Hallelujah. The power of God is coming upon the people. ದೇವರ ಶಕ್ತಿ ಜನರ ಮೇಲೆ ಬಿಡುಗಡೆ ಆಗ್ತಾ ಇದೆ. Thank you, Lord. Those who are not accepted Jesus as your Lord and Savior. ಯಾರು ಇಲ್ಲಿ ಯೇಸುವನ್ನ ಸ್ವಂತ ರಕ್ಷಕನಾಗಿ ನೀವು ಸ್ವೀಕಾರ ಮಾಡಿಕೊಂಡಿಲ್ಲ, Such people lift up your hand, that's all. Lift up your hand. ಅಂತ ಜನರು ಕೇವಲ ಕೈ ಎತ್ತಬಹುದು. ಒಂದು ವೇಳೆ ನಾನು ಮೊದಲೇ ಸಾರಿ ಬಂದಿದ್ದೇನೆ, ಯೇಸು ಯಾರೆಂಬುದಾಗಿ ನನಗೆ ಗೊತ್ತಿಲ್ಲ ಅಂಥವ್ರು ಅನ್ನೋರು ಯಾರಾದಿದ್ರೆ ಕೈ ಎತ್ತಿ. Thank you, Lord. Yeah. Lead them to salvation prayer. Or everybody make them to pray. ಎಸ್, ಓಕೆ. ನಾ ಹೇಳ್ದಂಗೆ ಹೇಳ್ರಿ, ಯಾರು ಬಂದು ಹೊಸದಾಗಿ ಬಂದ್ರಿ ಮತ್ತು ಬೇರೆಯವರು ಕೂಡ ಹೇಳ್ರಿ. ಕರ್ತನಾದ ಯೇಸುವೆ, ನೀನು ನನ್ನ ಪಾಪಗಳಿಗೋಸ್ಕರ ಶಿಲುಬೆ ಮೇಲೆ ಮರಣ ಹೊಂದಿ ನಿನ್ನ ರಕ್ತ ಸುರಿಸಿ ನನಗೋಸ್ಕರ ಹೂಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬಂದಿ ಎಂದು ನಂಬುತ್ತೇನೆ. ಯೇಸುವೆ, ನಿನ್ನ ರಕ್ತದಿಂದ ನನ್ನ ಪಾಪಗಳನ್ನು ಶುದ್ಧೀಕರಿಸಿ ನನ್ನ ಅಪರಾಧ ದ್ರೋಹಗಳನ್ನು ಕ್ಷಮಿಸಿ ನನ್ನನ್ನು ಬಿಡುಗಡೆಗೊಳಿಸಿದಿ ಎಂದು ನಂಬುತ್ತೇನೆ. ಯೇಸುವೆ, ನನ್ನನ್ನು ಕ್ಷಮಿಸಿದ್ದಿ, ನಿನ್ನ ರಕ್ತದಿಂದ ತೊಳೆದಿದ್ದಿ, ನೀತಿವಂತರನಾಗಿ ಮಾಡಿದ್ದಿ, ನಿನಗೆ ಧನ್ಯವಾದ. ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. Hallelujah. ಹಲ್ಲೆಲೂಯಾ. So, ತಡ ನಿಲ್ರಿ, ನಿಂತವ್ರು ನಿಲ್ರಿ. ಕುತ್ಕೋಬೇಡಿ. Thank you, Jesus. Hallelujah. We'll pray for these people who are having these evil attacks, whatever it is. ಒಂದು ವೇಳೆ ಯಾರಿಗೆ Demons which are trying to choke them, or heaviness, or uneasiness. So, somebody having burning sensation in your stomach, burning sensation. ಇಲ್ಲಿ ಯಾರೋ ಒಬ್ಬರಿಗೆ ನಿಮ್ಮ ಹೊಟ್ಟೆಯಲ್ಲಿ ಉರಿತಾ ಇದೆ, ಹೊಟ್ಟೆಯಲ್ಲಿ ಉರಿದಂಗೆ ಅನಿಸ್ತದೆ, ಹೊಟ್ಟೆ ಒಳಭಾಗದಲ್ಲಿ, ಅಂಥವ್ರನ್ನ ಎದ್ದು ನಿಂತ್ಕೊಡು. Okay, praise the Lord. ದೇವರಿಗೆ Praise the Lord. Thank you, Lord. Somebody having
burning sensation in your chest in one side. ಇಲ್ಲಿ ಯಾರಿಗೋ ಒಬ್ಬರಿಗೆ ಒಂದು ಭಾಗದಲ್ಲಿ, ಎದೆಯ ಒಂದು ಭಾಗದಲ್ಲಿ ಉರಿತ ಅನಿಸ್ತದೆ. ನಿಮ್ಗಮ್ಮ ಹೊಟ್ಟೆಯಲ್ಲಿ ಚೆಸ್ಟ್ನಲ್ಲಿ ಯಾರು ಉರಿದಂಗೆ ಇರೋದು? ನಿಮ್ಮ ಎದೆ ಒಳಗಡೆ ಉರಿದಂಗೆ ಅನಿಸ್ತದೆ. ಯಾರಂತವ್ರು ಇದ್ರೆ ಎದ್ದು ನಿಂತ್ಕೊಳ್ಳಿ. ಶೌರಿ ಹಲಮ ಸಕಥೇರಿ ಕರಮಮ. We'll pray. The fire of God is coming upon the people. ನಾವು ಪ್ರಾರ್ಥಿಸ್ತೇವೆ, ದೇವರ ಒಂದು ಅಭಿಷೇಕ ಬೆಂಕಿ ಅವರ ಮೇಲೆ ಬರ್ತದೆ. So next to you, the believers turn that side. Just lay hands and pray for these people. ಮತ್ತು ಜನರು ವಿಶ್ವಾಸಿಗಳು ಅವರ ಕಡೆಗೆ ಕೈ ಚಾಚಿ ಪ್ರಾರ್ಥಿಸಿ. Somebody in the stomach, you feel something is moving in your stomach. ಇಲ್ಲಿ ಯಾರಿಗೋ ನಿಮ್ಮ ಹೊಟ್ಟೆ ಒಳಗೆ ಏನೇ ಒಂದು ಚಲಿಸ್ತಾ ಇದೆ, ಏನೋ ಒಂದು ಆಗ್ತಾ ಇದೆ ಅನಿಸ್ತಾ ಇದೆ ಅಂತ ಅನುಭವ. Who's that person? Lift up your hand. ಯಾವ ವ್ಯಕ್ತಿ ಅಂತವ್ರು ಯಾರಿದೆ ದಯಮಾಡಿ ನಿಮ್ಮ ಕೈ ಎತ್ತಿರಿ. ಹೊಟ್ಟೆ ಒಳಗಡೆ ನಿಮಗೆ ಏನೋ ಒಂದು, Yeah? Is it some tumor is there inside? ಏನಾದರೂ ಒಂದು ಗಂಟೆ ಇದೆಯಾ? Some unwanted growth. God is going to heal. ಬೇಡವಾದಂತ ಒಂದು ಏನಂದ್ರೆ ಗಡ್ಡೆ, ಅದನ್ನ ದೇವರು ಗುಣಪಡಿಸಲಿಕ್ಕಿದ್ದಾರೆ. God is going to heal. ದೇವರು ಗುಣಪಡಿಸಲಿಕ್ಕಿದ್ದಾರೆ. Thank you, Lord. Thank you, Lord. Let us all pray together. All the men of God, servants of God. ನಾವೆಲ್ಲರೂ ದೈವ ಜನರು ಒಟ್ಟಾಗಿ ಕೂಡಿ ಪ್ರಾರ್ಥನೆ ಮಾಡೋಣ. Father, in the name of Jesus of Nazareth, ಕರ್ತನಾದ ಯೇಸುವಿನ ನಜರೇತಿನ ಯೇಸುವಿನ ನಾಮದಲ್ಲಿ, Holy Spirit, whatever conditions you have shown, you have spoken, we are speaking right now. ಪವಿತ್ರಾತ್ಮನೇ ಯಾವ ಒಂದು ಕಂಡೀಷನ್, ಯಾವ ಸಂಗತಿಯನ್ನು ತೋರಿಸಿದ್ದು ಅದನ್ನ ಮಾತನಾಡಿದೀವಿ ಈಗ. We bind the spirit of death that is trying to choke the throat, or sickness, diseases, or heaviness, or acidity, burning sensation, stomach, or chest. Whatever problem, we bind the spirit of infirmity. Leave them right now in Jesus' name. ಮತ್ತು ಕರ್ತನೆ ಯಾರಿಗೆ ಗಂಟಲಲ್ಲಿ ಕುತ್ತಿಗೆ ಹೆಚ್ಚಿದಂಗೆ ಆಗ್ತದೆ, ಒಂದು ಭಾರ, ಒತ್ತಡ, ಉರಿತ, ಕರ್ತನೆ ಯಾವುದೇ ತರದ ಬೇನೆ ಅದು ಏನೇ ಇದ್ದರೂ ಈಗಲೇ ಆ ಒಂದು ಎದೆಯಲ್ಲಿ ಇರುವಂತಹ ಉರಿತದ ಎಲ್ಲವನ್ನ ಯೇಸು ನಾಮದಲ್ಲಿ ಬಿಟ್ಟು ಹೋಗಲೆಂಬುದಾಗಿ ಅಪ್ಪಣೆ That ಕೊಡು. person, something is moving in the stomach, some unwanted growth has to melt and die and disappear in Jesus' name. ಯೇಸು ನಾಮದಲ್ಲಿ ಯಾರ ಹೊಟ್ಟೆ ಒಳಗೆ ಕರ್ತನೆ ಚಲಿಸದಂಗೆ ಹಾಗೆ ಅದು ಕರ್ತನೆ ಯಾವುದೇ ತರದ ಒಂದು ಗಡ್ಡೆಯ ಬೆಳವಣಿಗೆ ಇರುವುದಾಗಿದ್ರೆ ಈಗಲೇ ಅದು ಯೇಸು ನಾಮದಲ್ಲಿ ಅದು ಇಲ್ಲದಂತಾಗಲಿ. Touch them and heal them right now in Jesus' name. ಕರ್ತನೆ ಈಗಲೇ ಆ ಜನರ ಮುಟ್ಟಿ ಗುಣಪಡಿಸು. Lord, heal the people. Various kinds of sickness, disease, be healed right now in Jesus' name. ಮತ್ತು ನಾನಾ ತರದ ಕರ್ತನೆ ಸ್ವಾಮಿ ರೋಗ ಬೇನೆಗಳು ಈಗಲೇ ಯೇಸು ನಾಮದಲ್ಲಿ ಗುಣವಾಗಲಿ. In the name of Jesus of Nazareth we pray. ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. We bind the spirit of death. Leave these people right now in Jesus' name. ಮರಣದ ಆತ್ಮ ಈ ಜನರನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಅಪ್ಪಣೆ We ಕೊಡ್ತೇವೆ. bind the spirit of heaviness. Come out in Jesus' name. ಎಲ್ಲ ಒಂದು ಭಾರದ ಆತ್ಮ ಹೊರಗೆ ಬರಲೆಂಬುದಾಗಿ ಅಪ್ಪಣೆ ಕೊಡ್ತೇವೆ. All manner of sickness, disease be healed in Jesus' ಎಲ್ಲ name. ತರದ ರೋಗ ಬೇನೆಗಳು ಈಗಲೇ ಯೇಸು ನಾಮದಲ್ಲಿ ಗುಣವಾಗಲಿ. We speak the blood of Jesus right now in Jesus' name. ಯೇಸುವಿನ ರಕ್ತದ ಶಕ್ತಿನ ಮಾತನಾಡ್ತೇವೆ ಈಗಲೇ ಯೇಸು ನಾಮದಲ್ಲಿ. Every abdominal problem be healed in Jesus' name. ಮತ್ತು ಕಿಬ್ಬೊಟ್ಟೆಯ ಸಮಸ್ಯೆ ಯೇಸು ನಾಮದಲ್ಲಿ ಗುಣವಾಗಲಿ. We command the pain to leave them right now in Jesus' name. ಮತ್ತು ಆ ನೋವು ಬಿಟ್ಟು ಹೋಗಲೆಂಬುದಾಗಿ ಈಗಲೇ ಅಪ್ಪಣೆ ಕೊಡ್ತೇವೆ. Come Holy Spirit with might, with power, the strength, touch them and heal them in Jesus' name. ಪವಿತ್ರಾತ್ಮನೇ ಬಲವಾಗಿ ಅವರ ಮೇಲೆ ಚಲಿಸಿ ಯೇಸುವಿನ ಬಲವಾದ ಶಕ್ತಿಯ ಮೂಲಕ ಅವರನ್ನ ಗುಣಪಡಿಸು. Every headache, sickness, come out in Jesus' name. ಎಲ್ಲಾ ತಲೆ ನೋವು ಅದು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲೆಂಬುದಾಗಿ ಅಪ್ಪಣೆ ಕೊಡು. Every demons that they come and torment these people, we bind and cast it out in Jesus' name. ಮತ್ತು ಈ ಜನರನ್ನ ಬಂದು ಬಾಧೆ ಪಡಿಸುವಂತ ದುರಾತ್ಮಗಳನ್ನ ಯೇಸು ನಾಮದಲ್ಲಿ ಹೊರಗೆ ಹಾಕುತ್ತೇವೆ. Lord, we speak the blood of Jesus upon the spirit, mind and body. ಮತ್ತು ಅವರ ಆತ್ಮ ಪ್ರಾಣ ಶರೀರದ ಯೇಸುವಿನ ರಕ್ತವನ್ನು ಮಾತನಾಡುತ್ತೇವೆ. Let the salvation of God come upon the people in Jesus' name. ಮತ್ತು ದೇವರ ರಕ್ಷಣೆ ಆ ಜನರ ಮೇಲೆ ಬಿಡುಗಡೆಯಾಗಲಿ ಎಂದು ಕೇಳಿ. Lord, prepare the hearts to receive the Holy Spirit of God. ಮತ್ತು ಅವರು ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವಂತೆ ಅವರ ಹೃದಯಗಳನ್ನು ಸಿದ್ಧಪಡಿಸು. Open the spiritual eyes to see you, Jesus. ಮತ್ತು ಯೇಸುವನ್ನು ನೋಡುವಂತೆ ಅವರ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡು ಸ್ವಾಮಿ. People of God, the fire of God is coming upon the people. ದೇವ ಜನರೇ, ಈ ಒಂದು ಇಲ್ಲಿರುವಂತ ಈ ಜನರ ಮೇಲೆ ದೇವರ ಬೆಂಕಿ ಅಭಿಷೇಕ ಬರ್ತಾ ಇದೆ. Receive the fire of the Holy Ghost right now in Jesus' name. ಯೇಸುವಿನ ನಾಮದಲ್ಲಿ ಆ ಪವಿತ್ರಾತ್ಮನ ಬೆಂಕಿಯನ್ನು ಹೊಂದಿಕೊಳ್ಳ್ರಿ. Somebody, you are having problem in your bones right now. The fire of God is coming upon you. Receive healing and deliverance and lift up that hand right now in Jesus' ಮತ್ತು name. ಯಾರಿಗೂ ಎಲುಬುಗಳಲ್ಲಿ ಸಮಸ್ಯೆ ಇದೆ, ಆ ದೇವರ ಒಂದು ಬೆಂಕಿ ಅಭಿಷೇಕ ನಿಮ್ಮನ್ನು ಗುಣಪಡಿಸ್ತಾ ಇದೆ. ಈಗಲೇ ಅದನ್ನು ಹೊಂದಿಕೊಳ್ಳ್ರಿ. You are not able to lift up the hand. Lift up right now in Jesus' name. ಯಾರು ನಿಮಗೆ ಕೈ ಎತ್ತಲಿಕ್ಕೆ ಆಗ್ತಾ ಇಲ್ಲವೋ ಯೇಸು ನಾಮದಲ್ಲಿ ಕೈ ಎತ್ತಿರಿ. Be healed in Jesus' name. ಯೇಸು ನಾಮದಲ್ಲಿ ಗುಣವಾಗಲಿ. The Holy Ghost fire has come upon the people right now. ದೇವರ ಅಭಿಷೇಕ ಒಂದು ಆ ಬೆಂಕಿ ಅಭಿಷೇಕ ನಿಮ್ಮ ಮೇಲೆ ಬರ್ತಾ ಇದೆ ಜನರ ಮೇಲೆ. Whatever the bones problem, ankle
bones problem, receive healing right now in Jesus' name. ಮತ್ತು ಯಾವುದೇ ತರದ ಒಂದು ಎಲುಬಿನ ನೋವು ಇರಬಹುದು ಅಥವಾ ಯಾವುದೇ ಎಲುಬಿನ ಸಮಸ್ಯೆ ಇರಬಹುದು, ಈಗಲೇ ಯೇಸು ನಾಮದಲ್ಲಿ ಸ್ವಸ್ಥತೆಯ ಬಿಡುಗಡೆ ಸ್ವೀಕರಿಸಿಕೊಳ್ಳ್ರಿ. Which you are not able to move your hand right now, move it right now in Jesus' name. ಯಾರಿಗೆ ನಿಮ್ಮ ಕೈಯನ್ನ ಮೇಲಕ್ಕೆ ಎತ್ತಲಿಕ್ಕೆ ಆಗ್ತಾ ಇಲ್ವೋ ಅಥವಾ ಕೈಯನ್ನ ಚಲಿಸಲಿಕ್ಕೆ ಆದ್ರೆ ಈಗಲೇ ಅದನ್ನ ಆ ರೀತಿಯಾಗಿ ನಿಮ್ಮ ಕೈಗಳನ್ನು ಆಡಿಸಲಿಕ್ಕೆ ಪ್ರಾರಂಭಿಸಿರಿ. Touch your people right now in Jesus' name. ದೇವರ ಜನರನ್ನು ಯೇಸು ನಾಮದಲ್ಲಿ ಮುಟ್ಟು ಸ್ವಾಮಿ. Amen. ಆಮೆನ್. Amen. ಆಮೆನ್. Pardon? Okay. Okay. Zoom app ನಲ್ಲಿ ಕನೆಕ್ಟ್ ಆಗಿರುವಂತವರು. Okay. They are coming on the thing. Lord, touch them and heal them right now in Jesus' name. ಯೇಸು ನಾಮದಲ್ಲಿ ಕರ್ತನೇ ಅವರು ಮುಟ್ಟಿ ಗುಣಪಡಿಸು. Holy Ghost fire come upon them, heal them with the burning sensation, be healed right now. Let there be healing and deliverance in Jesus' name. ಮತ್ತು ಪವಿತ್ರ ಆತ್ಮನ ಒಂದು ಬೆಂಕಿ ಅಭಿಷೇಕ ಅವರ ಮೇಲೆ ಬಂದು ಯೇಸು ನಾಮದಲ್ಲಿ ಈಗಲೇ ಅವರು ಗುಣವಾಗಲಿ. Somebody with the leg, with the hand bones problem, which they're not able to lift the hand, move the pain, they're struggling, be healed in Jesus' name. ಮತ್ತು ಯಾರ ಕೈಯಲ್ಲಿ ಅವರು ಕೈ ಎತ್ತಲಿಕ್ಕೆ ಆಗ್ತಾ ಇಲ್ಲವೋ ಅಥವಾ ಎಲುಬುಗಳ ಸಮಸ್ಯೆ ಇದೆ, ಈಗಲೇ ಯೇಸು ನಾಮದಲ್ಲಿ ಗುಣವಾಗಲಿ. So in the abdominal one side pain, some problem is there, receive healing right now in Jesus' ಮತ್ತು name. ಹೊಟ್ಟೆಯ ಒಂದು ಭಾಗದಲ್ಲಿ ಏನೋ ಒಂದು ನೋವಿದೆ, Abdominal one side, ಹೊಟ್ಟೆ ಕಿಬ್ಬೊಟ್ಟೆಯ ಭಾಗದಲ್ಲಿ ಏನೋ ಇದೆ, ಯೇಸು ನಾಮದಲ್ಲಿ ಈಗಲೇ ಅದು ಗುಣವಾಗಲಿ. be healed in Jesus' name. ಯೇಸು ನಾಮದಲ್ಲಿ ಗುಣವಾಗಲಿ. Somebody with a kidney problem, be healed right now in Jesus' name. ಮತ್ತು ಯೇಸು ನಾಮದಲ್ಲಿ ಯಾರಲ್ಲಿ ಕಿಡ್ನಿ ಸಮಸ್ಯೆ ಅದು ಗುಣವಾಗಲಿ ಯೇಸುವಿನ ಹೆಸರಿನಲ್ಲಿ. Who's that person in this place? Lift up your hand. Kidney problem, kidney. ಈ ಸ್ಥಳದಲ್ಲಿ ಯಾವ ವ್ಯಕ್ತಿ ನೀವು ಇದ್ರಿ, ನಿಮಗೆ ಕಿಡ್ನಿ ಸಮಸ್ಯೆ ಇದೆಯೋ, Lift up your hand right now. ದಯಮಾಡಿ ಹಂತವ್ರು ಇದ್ರೆ ಕೈ ಎತ್ತಿರಿ. Thank you, Lord. Thank you, Jesus. Hallelujah. ಮೂತ್ರಕೋಶದ ಸಮಸ್ಯೆ, Whoever it is, lift up your hand. ಯಾರ ನೀವು ಇರಬಹುದು, ಕೈ ಎತ್ತಬಹುದು. The pain, severe pain in one side. Who's that person? Lift up your hand. ಒಂದು ಭಾಗದಲ್ಲಿ ನಿಮ್ಮ ವಿಪರೀತವಾದ ನೋವು ಬರ್ತದೆ ರೀ. From the beginning, God was showing this somebody with that pain. Whoever it is, come on the line, whatever, wherever they are, receive healing right now in Jesus' name. ಆನ್ಲೈನ್ ಅಲ್ಲಿ ಇರಬಹುದು, ಇಲ್ಲಿರಬಹುದು, ಯೇಸು ನಾಮದಲ್ಲಿ ಆ ಸ್ವಸ್ಥತೆಯನ್ನು ಹೊಂದಿಕೊಡ್ರಿ. ಯಾರಿಗೆ ಒಂದು ಅಂದರೆ ಒಂದು ಕಿಡ್ನಿಯಲ್ಲಿ ಸಮಸ್ಯೆ ಇದೆಯಾ ಅಂತವರು. Hallelujah. 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 Many people, the enemy is trying to, the fear of death, or the enemy is trying to attack God's people. God is going to set them free in Jesus' name. ಮತ್ತು ಯಾರಿಗೆ ಒಂದು ಮರಣದ ಭಯ ಇದೆಯೋ ಅಂತವರನ್ನ ಕರ್ತನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. Amen. ಆಮೆನ್. Hallelujah. Hallelujah. Glory to God. ದೇವರಿಗೆ ಮಹಿಮೆ. Thank you, Jesus. ವಂದನೆ ಯೇಸುವೆ. Somebody were having heart problem. ಇಲ್ಲಿ ಯಾರಿಗೋ ಒಂದು ಹೃದಯ ರೋಗದ ಸಮಸ್ಯೆ ಇದೆ, Heart pain. ಒಂದು ಹೃದಯದ ನೋವು. Wherever the Zoom, wherever they are right now, receive healing. ಒಂದು ವೇಳೆ Nilri. Everybody stretch forth your hand. Pray for the heart condition, be healed. ಮತ್ತು ಅವರು ಆ ಸಹೋದರ ಕಡೆ ಕೈ ಚಾಚಿ ಪ್ರಾರ್ಥನೆ ಮಾಡಿರೋ ಹೃದಯ ಗುಣವಾಗ್ಲಿಕ್ಕೆ ಆಗುವಂತೆ. God can give brand new heart also. ದೇವರವರಿಗೆ ಆತನ ಹೊಸ ಹೃದಯವನ್ನು ಕೊಡಲಿಕ್ಕೆ ಕೂಡ ಶಕ್ತನಾಗಿದ್ದಾನೆ. I and my wife went to a hospital in Hyderabad. They said next day the heart operation. I told no operation, you will be normal. Till today she is alive. 2005 in the year. ಎಷ್ಟು ಸರ್ ಸೀರಿಯಸ್ ಇದ್ರು, but God gave a brand new heart. Amen. Amen. Let us pray for her, God to heal her heart condition. ಮತ್ತು ದೇವರು ಅವರ ಹೃದಯವನ್ನ ಮುಟ್ಟಿ ಗುಣಪಡಿಸುವಂತೆ In the name of Jesus of Nazareth. ಯೇಸು ನಜರೇತಿನ ಯೇಸುವಿನ ನಾಮದಲ್ಲಿ. Lord, touch his dear sister, heal her every heart condition, be healed in Jesus' name. ಯೇಸು ನಾಮದಲ್ಲಿ ಅವರ ಹೃದಯದ ತೊಂದರೆ ಅದು ಈಗಲೇ ಯೇಸು ನಾಮದಲ್ಲಿ ಗುಣವಾಗಲಿ. The fire of God is coming upon his sister. ದೇವರ ಒಂದು ಬೆಂಕಿ ಅಭಿಷೇಕ ನಿಮ್ಮ ಮೇಲೆ ಬರ್ತಾ ಇದೆ. The power of God is coming, receive right now and healing and deliverance. ಯೇಸು ದೇವರ ಶಕ್ತಿ ನಿನ್ನ ಮೇಲೆ ಬರ್ತಾ ಇದೆ, ಬಿಡುಗಡೆ. Be healed in Jesus' name. ಯೇಸು ನಾಮದಲ್ಲಿ ಗುಣವಾಗಲಿ. Be healed in Jesus' name. ಯೇಸು ನಾಮದಲ್ಲಿ ಗುಣವಾಗಲಿ. Sometimes you feel that heart is going to stop, the pain comes such a way, you are healed, you are free right now in Jesus' name. ಹೀಗೆ ಅನಿಸ್ತದೆ, ಕೆಲವು ಸಾರಿ ನಮ್ಮ ಹೃದಯದ ಬಡಿತ ನಿಂತು ಹೋಗಿದೆ ಅನ್ನುವಂತ ಒಂದು ಸಂಗತಿ ನಿಮಗೆ ಅನಿಸುತ್ತೆ, ಆದ್ರೆ ಈಗ ಯೇಸು ನಾಮದಲ್ಲಿ ಗುಣವಾಗಲಿ. Be healed in Jesus' name. ಯೇಸು ನಾಮದಲ್ಲಿ ಗುಣವಾಗಲಿ. Lord, visit her, minister unto her in Jesus' name. I command the spirit of death come out in Jesus' name. ಮತ್ತು ಮರಣದ ಆತ್ಮ ಅಪ್ಪಣೆ ಕೊಡ್ತಾನೆ, ಬಿಟ್ಟು ಹೊರಗೆ ಹೋಗಬೇಕೆಂಬುದಾಗಿ. Receive the power of God right now. ದೇವರ ಶಕ್ತಿಯನ್ನು ಹೊಂದಿಕೊಡ್ರಿ ಈಗಲೇ. Touch. ಮುಟ್ಟು ಸ್ವಾಮಿ. Touch. ಮುಟ್ಟು ಸ್ವಾಮಿ. Touch. ಮುಟ್ಟು ಸ್ವಾಮಿ. Be healed in Jesus' name. ಯೇಸು ನಾಮದಲ್ಲಿ ಗುಣವಾಗು. You are free. ನೀವು ಬಿಡುಗಡೆ ಹೊಂದಿದ್ದೀರಿ. Amen. Amen. Hallelujah. 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 One man of God by name Smith Wigglesworth. ಒಬ್ಬ ದೇವ ಸೇವಕರ ಅವರ ಹೆಸರು ಸ್ಮಿತ್ ವಿಗಲ್ಸ್ವರ್ತ್ ಎಂಬುದಾಗಿ. He came for the pastor's meeting late 15 minutes.
ಮತ್ತು ಅವರು ಸಭಾಪಾಲಕರ ಕೂಟಕ್ಕೆ ಒಂದು 15 ನಿಮಿಷ ತಡವಾಗಿ ಬಂದರು. Anybody come late, it's an insult for them. ಮತ್ತು ಯಾರಾದರೂ ತಡವಾಗಿ ಬರುವುದಾದ್ರೆ ಅವರಿಗೆ ಒಂದು ಅವಮಾನ ಆಗ್ತದೆ, ಅವಮಾನ ಅನಿಸ್ತದೆ. So this all were worried. Why Smith Wigglesworth is not come? ಯಾಕೆ ಎಲ್ಲರಿಗೂ ಚಿಂತೆ ಆಯ್ತು, ಯಾಕೆ ಸ್ಮಿತ್ ವಿಗಲ್ಸ್ವರ್ತ್ ಅವರು ಬಂದಿಲ್ಲ ಎಂಬುದಾಗಿ. After 15 minutes he came inside. He said, "Sorry, I came late." ಮತ್ತು ಅವ್ರು 15 ನಿಮಿಷ ತಡವಾಗಿ ಬಂದ ನಂತರ ಹೇಳಿದ್ರು, ನಾನು ದಯಮಾಡಿ ನಾ ತಡವಾಗಿ ಬಂದು ಕ್ಷಮಿಸಿ ಎಂಬುದಾಗಿ. There was a funeral procession. He stopped that funeral procession. He brought the dead man to the pastor's meeting. ಮತ್ತು ಅಲ್ಲಿ ಒಂದು ಶವ ಸಂಸ್ಕಾರ ಕಾರ್ಯಕ್ರಮ ನಡೀತಾ ಇದ್ರು. ಆದರೆ ಅವರು ಆ ಶವವನ್ನ, ಆ ಒಂದು ಹೆಣವನ್ನ ಹೊತ್ತುಕೊಂಡು ಇವರು ಈ ಒಂದು ಸಭಾಪಾಲಕರ ಕೂಟಕ್ಕೆ ಅವರು ಬಂದ್ರು. He said, "Sorry," he said. ಅವ್ರು ಹೇಳಿದ್ರು, ಕ್ಷಮಿಸಿ. "How is everybody?" he said. "How are everybody, pastor? All are fine," he said. All are saying, waving, "Praise the Lord, praise the Lord." ಮತ್ತೆ ಎಲ್ಲ ಅಲ್ಲಿರುವಂತ ಸಭಾಪಾಲಕರು, ನೀವು ಹೇಗಿದ್ದೀರಿ ಎಲ್ಲರೂ ಎಂಬುದಾಗಿ ಪ್ರೈಸ್ ಲಾರ್ಡ್ ಹೇಳಿದ್ರು. So when all are alive, we don't like to see dead people here, he said. We don't like to see dead man here, he said. ಮತ್ತು ಎಲ್ಲರೂ ಏನಂದ್ರೆ ಇಲ್ಲಿ ಸತ್ತ ಮನುಷ್ಯನ ಇಲ್ಲಿ ಇರಬೇಕೆಂಬುದಾಗಿ ನಾವು ಬಯಸುವುದಿಲ್ಲ ಎಂಬುದಾಗಿ ಅಂತ ಇದ್ರು. And he said, "Hi, how is everybody? Fine, fine. But I don't like dead people staying. Hey, how about you, dead man?" ಮತ್ತು ಅಲ್ಲಿ ಏನಂತಂದ್ರೆ ಎಲ್ಲರಿಗೆ ಅವ್ರು ಜೀವಂತ ಇದ್ದವ್ರಿಗೆ ಹಾಯ್ ಹೇಗಿದ್ದೀರಿ ಎಂಬುದಾಗಿ ಹೇಳಿದ್ರೆ, ಅವರು ಸತ್ತಂತ ಮನುಷ್ಯನಿಗೆ, ಮನುಷ್ಯ ನೀನ್ ಹೇಗಿದೆಯಾ? The dead man came back and said, "I am also fine," he said. ಸತ್ತಂತ ವ್ಯಕ್ತಿ ಅವನು ಎದ್ದು, ನಾನು ಕೂಡ ಆರಾಮಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. Hallelujah. Hallelujah. The word of God brings life and power. ಮತ್ತು ದೇವರ ವಾಕ್ಯ ಅದು ಏನಂತಂದ್ರೆ ಒಂದು ಬೆಳಕನ್ನ, ಅದು ಶಕ್ತಿಯನ್ನು ತರ್ತದೆ. One lady, the whole bone was being eaten up. ಮತ್ತು ಒಬ್ಬ ಸಹೋದರಿ ಇಡೀ ಎಲುಬು ಅದು ಹಾಳಾಗಿ, No bone at all. ಅವ್ರಿಗೆ ಎಲುಬೇ ಇರಲಿಲ್ಲ. She can't walk now. ಅವ್ರು ನಡ್ಲಿಕ್ಕೆ ಆಗ್ತಾ ಇಲ್ಲ. A. Allen was praying. ಮತ್ತು ಅಲ್ಲೆಲ್ಲ ಎಂಬುದಾಗಿ ಪ್ರಾರ್ಥಿಸ್ತಾ He just prayed, "Get up and walk," he said. ಅವ್ರು ಹೇಳಿದ್ರು, ಕೈ ಹಿಡ್ಕೊಂಡು ಎದ್ದು ನಡೆದಾಡು ಎಂಬುದಾಗಿ. Brand new bone came there. ಅವರಿಗೆ ಹೊಸ ಎಲುಬು ಅಲ್ಲಿ ಬಂತು. If you have Jesus in you, ಯೇಸು ನಿಮ್ಮೊಳಗಿರುವುದಾಗಿದ್ರೆ, the life of God is in you, ದೇವರ ಜೀವ ನಿಮ್ಮಲ್ಲಿ the ಇರುವುದಾಗಿದ್ರೆ, power of God is in you. ದೇವರ ಶಕ್ತಿ ನಿಮ್ಮೊಳಗಿದೆ. Amen. ಆಮೆನ್. We had fasting prayer in El Shaddai in Hubli. ಮತ್ತು ಹುಬ್ಬಳ್ಳಿಯ ಎಲ್ಶಡಾಯ್ ನಮಗೆ ಉಪವಾಸ ಪ್ರಾರ್ಥನೆ. Every year ending we have 40 days or 21 days. ಮತ್ತು ನಾವು ವರ್ಷದ ಅಂತ್ಯದಲ್ಲಿ 40 ದಿವಸ ನಮಗೆ ಅಲ್ಲಿ ಪ್ರಾರ್ಥನೆ ಇರ್ತದೆ. You know what happened? One friend of mine said, "Pastor, this patient went to the hospital, nobody is taking, but this man is dead." ಮತ್ತು ಏನಂದ್ರೆ ನಮ್ಮ ಅವರು ಫೋನ್ ಮಾಡಿದ್ರು, ಈ ವ್ಯಕ್ತಿಯನ್ನು ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರೆ, ಅಲ್ಲಿ ಸರಿಯಾಗಿ ಕಾಳಜಿ ವಹಿಸಿ ನಿಮಿತ್ತವಾಗಿ ಆತನು ತೀರಿ ಹೋಗಿದ್ದಾನೆ ಎಂಬುದಾಗಿ. They brought to the church. ಅವರು ಸಭೆಗೆ ಕರ್ಕೊಂಡು ಬಂದ್ರು. He said, "Pastor, to pray." They asked me, "What should I do?" That they asked the pastor to pray for the dead person. ಮತ್ತು ಆ ಸತ್ತಂತ ವ್ಯಕ್ತಿಗೆ ಪಾಸ್ಟರ್ ಪ್ರಾರ್ಥಿಸಬೇಕೆಂದು ಕೇಳಿಕೊಂಡ್ರು. That person is getting frightened, young boy. ಮತ್ತು ಆ ಸಹೋದರರು ಹೆದರ್ತಾ ಇದ್ದಾರೆ, ಯಾಕಂದ್ರೆ ಇನ್ನೂ ವ್ಯವಸ್ಥನಾಗಿದ್ದನು. He called me. ಅವರು ನಾನು ಫೋನ್ ಮಾಡಿದ್ರು. I said, "Pastor, pray and send." I said. ನಾನು ಹೇಳಿದೆ, ಪ್ರಾರ್ಥನೆ ಮಾಡಿ ಕಳಿಸು ಎಂಬುದಾಗಿ. "Pastor, I am getting frightened. You pray, Pastor." James, he said. ಅಂದರೆ ಸಹೋದರ, ನನಗೆ ಹೆದರಿಕೆ ಆಗ್ತದೆ, ನೀವು ದಯಮಾಡಿ ಪ್ರಾರ್ಥನೆ ಮಾಡಿರಿ. I started to pray. ನಾನು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದೆ. I said, "Srikanth, something is happening," I said. ಏನೋ ಆಗ್ತಾ ಇದೆ ಎಂಬುದು. I am calling on the phone. The anointing of God is coming upon that person, Srikanth, I said. ಮತ್ತು ಶ್ರೀಕಾಂತ್ ಅವರ ಆ ವ್ಯಕ್ತಿಯ ಮೇಲೆ ದೇವರ ಅಭಿಷೇಕ ಬರ್ತಾ ಇದೆ. I told him, "Hit that fellow," I said. ಆ ವ್ಯಕ್ತಿನ ಒಂದು ಕೊಡು ಎಂಬುದಾಗಿ ಹೇಳಿದೆ. ಹೊಡೆದು ಬೇಡ ಅಂದೇನೆ. ಹೊಡೆದ ಎಂಬುದಾಗಿ. Tell him to get up and walk. ಅದು ಎದ್ದು ನಡೆದಾಡು ಎಂಬುದಾಗಿ. He hit him and that person got up. He came back to life. ಮತ್ತು ಆ ವ್ಯಕ್ತಿ ಹೋಗಿ ಹೊಡೆದ ತಕ್ಷಣ ಅವರು ಎದ್ದು ನಡೆದಾಡಲಿಕ್ಕೆ ಪ್ರಾರಂಭಿಸಿದ್ರು. Hallelujah. Hallelujah. Glory to God. ದೇವರಿಗೆ ಮಹಿಮೆ. When the Holy Spirit comes upon you, ದೇವರ ಒಂದು ಆತ್ಮ ನಿಮ್ಮ ಮೇಲೆ ಬರುವಾಗ, you will receive life for eternity. ನಲ್ಲಿ ಏನಂದ್ರೆ ನೀವು ಆ ನಿತ್ಯತ್ವದ ಜೀವವನ್ನು ಹೊಂದಿಕೊಳ್ಳುತ್ತೀರಿ. Amen. Amen. Hallelujah. Hallelujah. You should have hunger and thirst to receive the Holy Spirit. ಮತ್ತು ಪವಿತ್ರ ಆತ್ಮನ ಹೊಂದಿಕೊಳ್ಳುವುದಕ್ಕಾಗಿ ನಿಮ್ಮಲ್ಲಿ ಹಸಿವು ದಾಹ ಇರಬೇಕು. Like how you are thirsty for water, same way you should have thirsty. "Lord, fill me the Holy Spirit." ಯಾವ ರೀತಿ ನೀರಿಗೋಸ್ಕರ ಬಾಯಾರಿದವರು ಆಗಿರ್ತೀರೋ, ಅದೇ ರೀತಿಯಾಗಿ ಪವಿತ್ರ ಆತ್ಮನಿಗೆ ಬಾಯಾರಿದವರು ಆಗಿರಬೇಕು. ಕರ್ತನನ್ನು ತುಂಬಿಸು ಎಂಬುದಾಗಿ. Amen. Amen. When the Holy Spirit comes upon you, ದೇವರ ಆತ್ಮ ನಿಮ್ಮ ಮೇಲೆ ಬರುವಾಗ, Bible says, when the Holy Spirit comes upon you, you shall receive power. ಮತ್ತು ದೇವರ ವಾಕ್ಯ ಹೇಳ್ತದೆ, ನೀವು ದೇವರ ಆತ್ಮ ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿಯನ್ನು ಹೊಂದಿಕೊಳ್ಳುತ್ತೀರಿ. When you receive the power, you shall stand as a witness for God. ಮತ್ತು ನೀವು ಆ ಶಕ್ತಿಯನ್ನು ಹೊಂದಿಕೊಂಡವರಾಗಿ ದೇವರಿಗೆ ಸಾಕ್ಷಿಯಾಗಿ ನಿಂತುಕೊಳ್ಳುತ್ತೀರಿ. Not to become a hero. ನೀವು ಹೀರೋ ಆಗುವುದಕ್ಕಲ್ಲ. Not lifting the collar up. No, it's not mistake. ಒಂದು ಕಾಲರ್ ಮೇಲೆ ಎತ್ತುವುದಕ್ಕಾಗಿ ಅಲ್ಲ, ಆ ರೀತಿ ಅಲ್ರಿ. The more you humble yourself, God will lift you up. ಎಷ್ಟು ಹೆಚ್ಚಾಗಿ ನೀವು ತಗ್ಗಿಸಿಕೊಳ್ತಾರೋ ಅಷ್ಟು ಹೆಚ್ಚಾಗಿ ದೇವರು ನಿಮ್ಮ ಮೇಲೆ ಕೆತ್ತಾರೆ. I travel in every week or 10 days. I'm in different cities in India.
ಭಾರತ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಾನು ಪ್ರಯಾಣ ಬೆಳೆಸ್ತಿರ್ತೇನೆ. Some people little they play guitar, little they sing, little anointing, they think they know everything. ಮತ್ತು ಕೆಲವು ಜನರು ಸ್ವಲ್ಪ ಗಿಟಾರ್ ಪ್ಲೇ ಮಾಡ್ತಿರ್ತಾರೆ, ಸ್ವಲ್ಪ ಹಾಡ್ತಿರ್ತಾರೆ, ಅವ್ರು ಅನ್ಕೋತಾರೆ ಎಲ್ಲ ನಮಗೆ ಗೊತ್ತೈತಿ ಎಂಬುದಾಗಿ. People of God, ಪ್ರಿಯ ದೇವ ಜನರೇ, you have to know more. ನಾವು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕು. Amen. ಆಮೆನ್. People think they don't know, we don't know anything they think. ಮತ್ತು ಆಲೋಚನೆ ಮಾಡ್ತಾರೆ ನಮಗೆ ಇವ್ರಿಗೆ ಏನು ಗೊತ್ತಿಲ್ಲ ಎಂಬುದಾಗಿ. Holy Spirit can reveal the life and the history. ಆದರೆ ಪವಿತ್ರಾತ್ಮನು ಅವರ ಜೀವನದ ಇತಿಹಾಸವನ್ನೇ, ಅವ್ರ ಇಡೀ ಜೀವನ ಹಿಂದಿಂದ ಮುಂದಿಂದ ಎಲ್ಲ ತೆಗೆದು ಬಿಡ್ತಾರೆ. Some people say you look something, but inside suddenly you come and reveal everything about us, and he said. ಕೆಲವು ಸಾರಿ ನಂಗೆ ಹೇಳ್ತಾರೆ ಜನ, ನೀವು ಏನೋ ಒಂಥರ ನೋಡ್ಲಿಕ್ಕೆ ಒಂಥರ ಇರ್ತೀರಿ, ಆದರೆ ಏನಾದರೂ ದೇವರು ನಿಮಗೆ ಬಂದು ತಿಳಿಸುವಾಗ ನೀವು ತಕ್ಷಣ ಬಂದು ಅದನ್ನ ಹೇಳ್ಬಿಡ್ತೀರಿ ಎಂಬುದಾಗಿ. Hallelujah. Hallelujah. Not I, Holy Spirit will reveal. ಅದು ನಾನಲ್ಲ, ದೇವರ ಆತ್ಮನ ಅದನ್ನು ಪಠಿಸ್ತಾನೆ. Amen. ಆಮೆನ್. Hallelujah. Hallelujah. So people of God, ಪ್ರಿಯ ದೇವ ಜನರೇ, those who are hunger and thirst for God, such people, we are going to pray for the Holy Spirit anointing to come upon you. ಮತ್ತು ಯಾರಿಗೆ ನಿಜವಾಗ್ಲೂ ಹಸಿವು ದಾಹ ಇದೆ ಅಂಥವರಿಗೋಸ್ಕರ ನಾವು ಪ್ರಾರ್ಥಿಸಲಿಕ್ಕಿದೆ. ಯಾಕಂದ್ರೆ ದೇವರು ನಿಮ್ಮ ಮೇಲೆ ಬರ್ಲಿಕ್ಕಿದೆ. Now we will not put a rubber stamp on you. Holy Spirit will stamp you with the Holy Spirit. ನಾವು ನಿಮ್ಮ ಮೇಲೆ ಒಂದು ರಬ್ಬರ್ ಸ್ಟಾಂಪ್ ಹಾಕುವುದಿಲ್ಲ, ಪವಿತ್ರಾತ್ಮನೇ ಆ ಮುದ್ರೆ ಹಾಕ್ತಾನೆ. Amen. ಆಮೆನ್. Hallelujah. Hallelujah. When you're filled in the Holy Spirit, demons will see, they tremble when they see you. Not because of your greatness, because of the Holy Spirit in you. ಮತ್ತು ದೇವರ ಆತ್ಮನಿಂದ ನೀವು ತುಂಬಿಸಲ್ಪಡುವಾಗ ದುರಾತ್ಮಗಳು ನಡುಗ್ತವೆ. ಯಾಕಂದ್ರೆ ನಿಮ್ಮ ನಿಮಿತ್ತವಾಗಲ್ಲ, ಪವಿತ್ರಾತ್ಮನ ನಿಮಿತ್ತವಾಗಿ. Amen. ಆಮೆನ್. But you should stand as a witness for God. ಆದರೆ ನೀವು ದೇವರಿಗೆ ಸಾಕ್ಷಿಯಾಗಿ ನಿಂತ್ಕೊಳ್ಬೇಕು. You should be as a fellowship as a communion with God and with the people, and to be according to the word of God. ಮತ್ತು ನೀವು ದೇವ ಜನರೊಂದಿಗೆ ಅಲ್ಲಿ ನೀವು ಅನ್ಯೋನ್ಯತೆಯಲ್ಲಿರಬೇಕು ಮತ್ತು ದೇವರ ವಾಕ್ಯದ ಅನುಸಾರವಾಗಿರುವಂತ ಸಂಗತಿಗಳಲ್ಲಿ. Amen. ಆಮೆನ್. Any doubts? ಏನಾದರೂ ಸಂಶಯ, Any ಪ್ರಶ್ನೆಗಳು ಏನಾದರೂ? Any doubts? Any questions? ಏನಾದರೂ ಪ್ರಶ್ನೆಗಳಿದೆಯಾ? Hallelujah. Hallelujah. So people of God, ಪ್ರಿಯ ದೇವ ಜನರೇ, God loves you, He cares for you. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾನೆ. So let us all stand in the presence of God. ನಾವೆಲ್ಲರೂ ದೇವರ ಸನ್ನಿಧಾನ ಎದ್ದು ನಿಂತುಕೊಳ್ಳೋಣ. As they lead worship. ದಯವಿಟ್ಟು ಚೇರ್ಸ್ ಅನ್ನು ಪಕ್ಕದಲ್ಲಿ ತೆಗೆದು ಬಿಡ್ರಿ. ಚೇರ್ಸ್ಗಳನ್ನು फिर से तो आग बरसदे. I was reading this song in one place in Nagpur. ಈ ಒಂದು ಹಾಡನ್ನು ನಾಗ್ಪುರಲ್ಲಿ ಹಾಡ್ತಿರುವಾಗ My spiritual eyes were open. ನನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟವು. ನಿಧಾನವಾಗಿ ಹಾಕಿರಿ. The salvation garment was missing. Salvation garment was missing. ಮತ್ತು ಅಲ್ಲಿ ರಕ್ಷಣೆಯ ವಸ್ತ್ರ ಅಲ್ಲಿ ಕಾಣ್ತಾ ಇರಲಿಲ್ಲ, ಹೋಗ್ಬಿಟ್ಟಿತ್ತು. Salvation garment was missing from them. ಮತ್ತು ಆ ಜನರ ಮೇಲೆ ಆ ರಕ್ಷಣೆಯ ವಸ್ತ್ರ ಇಲ್ಲದಾಗಿತ್ತು. When you accept Jesus as your Lord and Savior, ಯೇಸುವನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ನೀವು ಸ್ವೀಕಾರ ಮಾಡಿಕೊಳ್ಳುವಾಗ, you will be given garment of salvation. ಆತನು ನಿಮಗೆ ರಕ್ಷಣೆ ಎಂಬ ವಸ್ತ್ರವನ್ನು ಕೊಟ್ಟಿರುತ್ತಾನೆ. Amen. ಆಮೆನ್. We all have the garment of salvation by faith. ನಂಬಿಕೆಯಿಂದ ನಮ್ಮೆಲ್ಲರಿಗೂ ಆ ರಕ್ಷಣೆ ವಸ್ತ್ರ ಕೊಡಲ್ಪಟ್ಟಿರುತ್ತದೆ. And the Bible says put on the garment of praise and worship. ಮತ್ತು ದೇವರ ವಾಕ್ಯ ಹೇಳ್ತದೆ ಸ್ತುತಿ ಸ್ತೋತ್ರದ ವಸ್ತ್ರವನ್ನು ಹೊಂದಿಕೊಳ್ಳ್ರಿ ಎಂಬುದಾಗಿ. Amen. ಆಮೆನ್. Hallelujah. Hallelujah. Some people, the demons are possessed you, are bound you. You need deliverance. ಮತ್ತು ದುರಾತ್ಮನಿಂದ ಬಂಧಿಸಲ್ಪಟ್ಟಂತವರು, ಅವರಿಗೆ ನಿಮಗೆ ಬಿಡುಗಡೆ ಬೇಕು. Some people will be delivered from the evil spirits. ಕೆಲವು ಜನರು ದುರಾತ್ಮಗಳಿಂದ ನೀವು ಬಿಡುಗಡೆ ಹೊಂದಿದ್ದೀರಿ. You will be delivered. ನೀವು ಬಿಡುಗಡೆ ಹೊಂದುತ್ತೀರಿ. Thank you, Lord. ವಂದನೆ ಯೇಸುವೆ.